ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ಸಂತೋಷ್ ಗುಲಾಲ್ ಪಕ್ಕಾಲು ಅವರ ಎಲ್ಲ ತಂಡದವರು ಒಟ್ಟಾಗಿ ವಾಸ್ತುತಜ್ಞರಾದ ಅವಧಾನಿ ಶ್ರೀ ಸುಬ್ರಹ್ಮಣ್ಯ ಭಟ್ರವರ ಒಂದು ಹಳ್ಳಿಗಳಿಗೆ ಬಂದು ತಾನು ಇದು ಸೇವಾ ಮಾಡಲಿಕ್ಕೆ ಅಸಕ್ತನಾಗಿದ್ದೇನೆ ಅಂತ ಹೇಳಿ ಭಕ್ತರು ನಿವೇದನೆ ಮಾಡಿಕೊಂಡಾಗ ಭಕ್ತರು ಬಂದು ಬೆಳಿಗ್ಗೆ ಅಂತ ಇಲ್ಲಿ ದೇವರು ಕಾಣಿಸಿಕೊಂಡು ಕೃಷ್ಣಂತ ಒಂದು ಕಥೆಯನ್ನು ಈಗಾಗಲೇ ದೇವಸ್ಥಾನದ ತಂತ್ರಿಗಳು ನನಗೆ ಹೇಳಿದರು. ಆದ ಕಾರಣ ನಮ್ಮ ಒಂದು ಉಡುಪಿಯ ಕ್ಷೇತ್ರಕ್ಕೂ ಈ ಕರಡೂರು ಕ್ಷೇತ್ರಕ್ಕೂ ಒಂದು ನಿಕಟ ಸಂಬಂಧ ಇದೆ ಅಂತ ಹೇಳಿದಂಥ ಒಂದು ಅಂಶ ನನಗೆ ಗೊತ್ತಾಯಿತು. ದೇವರ ಒಂದು ಸ್ಥಾನ, ಅದರ ಜೀರ್ಣೋದ್ಧಾರ ಭಕ್ತರಾದ ನಮ್ಮೆಲ್ಲರ ಕರ್ತವ್ಯ. ದೇವರು ಇಡೀ ಪ್ರಪಂಚವೇ ಮನೆ ಆಗಿಲ್ಲಪ್ಪ, ಒಂದು ಚಿಕ್ಕ ಮನೆ ದೇವರು ಆಗಿಲ್ಲ. ಯಾಕೆ? ದೇವರು ಅದು ವ್ಯಾಪ್ತರೂಪ, ಚಿಕ್ಕ ರೂಪವೂ ಇದೆ. ಅಂತಹ ವ್ಯಾಪ್ತರೂಪ ತಿಳಿಸಬಲ್ಲಂತಹ ಮನೆಯನ್ನು ಕಟ್ಟಿಕೊಳ್ಳಿಕ್ಕೆ ನಮಗೆ ಸಾಧ್ಯ ಇದೆ. ಆದರೆ ನಾವು ಯಾಕೆ ಮಾಡ್ತೇವೆ? ದೇವರನ್ನು ದೇವಾಲಯಕ್ಕೆ ಕಟ್ಟಿಕೊಟ್ಟುಕೊಳ್ತೇವೆ. ದೇವರುಗಳು ಯಾಕೆ ಮಾಡ್ತೇವೆ? ದೇವರಿಗೋಸ್ಕರ ಅಲ್ಲ, ನಮಗೋಸ್ಕರ, ಭಕ್ತರಿಗೋಸ್ಕರ. ಕಾರ್ಯಾಲಯವನ್ನು ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಬೇಡ್ತೇವೆ. ನಮ್ಮಲ್ಲಿ ಯಥೇಚ್ಛವಾಗಿ ದುಡ್ಡಾದಾಗ ನಮ್ಮ ಹೆಸರು ಮೇಲೆ ದೇವರ ಹೆಸರು ಕೆಳಗೆ ಬರುವುದು. ಆ ಪರಿಸ್ಥಿತಿಗೆ ಯಾವ ಮನುಷ್ಯನೂ ಹೋಗುವುದು, ಯಾವ ವ್ಯಕ್ತಿಯೂ ಹೋಗುವಾಗ ನಾನು ದೇವರು ರಾಧಿಕಾ ಹೆಬ್ಬಾರ್, ಸ್ವರ್ಣರೇಖಾ ಹಾಗೂ ಮೇದಿನಿ ಭಟ್ ಇವರು ಎಲ್ಲರಿಗೆ ಒಮ್ಮನಸ್ಸು ಕೊಟ್ಟು ಒಮ್ಮತ ಕೊಟ್ಟು ದೇವಸ್ಥಾನ ಆದಷ್ಟು ಬೇಗ ಜೀರ್ಣೋದ್ಧಾರ ಆಗಿ ನಮ್ಮ ಕಣ್ಣ ಮುಂದೆ ಅದು ಆಗುವಾಗೆ ಅದು ಆಗಲಿ ಅಂತೇಳಿ ನಾನು ದೇವರ ಹತ್ರ ನತಮಸ್ತಕನಾಗಿ ಬೇಡ್ತಿದ್ದೆ. ನನಗೋಸ್ಕರ ಯಾವ ತಂದು ಬಂದಿದ್ದಲ್ಲ, ನಾನು ಬ್ರಾಹ್ಮಣರ ಮುಂದೆ ಅದನ್ನ ಹೇಳ್ತಿದ್ದೆ. ಏನು ಕೇಳಬೇಕು ಪ್ರಾರ್ಥನೆ ಏನು ಬೇಡ, ಶ್ರೀಧರ್ ಅಡಿಗರು ಇಲ್ಲಿದ್ದಾರೆ. ಒಂದು ದೇವಸ್ಥಾನ ಒಂದು ಆ ಕ್ಲಪ್ತ ಸಮಯದಲ್ಲಿ ಆಗಬೇಕು, ಆ ರೀತಿ ಪ್ರಾರ್ಥನೆ ಮಾಡಿ ಬಟ್ರೆ ಅಂತ ಹೇಳ್ತಿದ್ದೆ ನಾನು. ಇವತ್ತು ಕಾಲ ಬಂದಿದೆ, ಹೇಳ್ತಾರೆ ಸಂಕಲ್ಪ ಶುದ್ಧಿ, ಸಾಧನಾ ವಿಶೇಷತೆ, ಸಾಧಕರ ಸಾಮರ್ಥ್ಯಗಳು ಮೇಳೈಸಿದಾಗ ಸಿದ್ಧಿಯ ಕುರಿತು ಸಂದೇಹ ಬೇಡ. ಇತಿಹಾಸ ಇರುವಂಥ ದೇವಸ್ಥಾನ ಇವೆಲ್ಲವೂ ಕೂಡ ಮಣ್ಣಿನ ಗೋಡೆಯಲ್ಲಿ ಕಟ್ಟಿರುವುದು ಅಂತ ನಾನು ಕೇಳಿದ್ದೇನೆ. ಆ ಎದುರುಗಡೆ ಇರುವಂಥ ಇದು ನಗರಿ ಗೋಪುರ ಕೂಡ ಹಿಂದಿನ ಜಿಲ್ಲಾಧಿಕಾರಿಗಳು ಇಲ್ಲಿಗೆ ಆಗಮಿಸಿದಾಗ ಟರ್ಪಲ್ ಹಾಕಿತ್ತು 3 ವರ್ಷದಿಂದ. ಆ ಮಣ್ಣಿನ ಗೋಡೆ ಇದೆ, ದೊಡ್ಡ ದೊಡ್ಡ ಮರ ಇದೆ. ಎಲ್ಲಾದರೂ ನೀರು ಒಳಗಡೆ ಹೋದರೆ ಯಾರ ಮೇಲೆ ಬಿದ್ದು ಹೋಗುವಂಥ ಪರಿಸ್ಥಿತಿ ಇರ್ಬೋದು. ತಕ್ಷಣ ನಗರಿಗೋಪುರವನ್ನು ಇವತ್ತು ವಿರಹಿತಗೊಳಿಸಿ ನಗರಿಗೋಪುರಕ್ಕೆ ಚಾಲನೆ ಕೊಡಿ ಅನ್ನುವಂಥ ಒಂದು ಆದೇಶವನ್ನು ಜಿಲ್ಲಾಧಿಕಾರಿಗಳು ನೀಡಿದರು. ಅದರ ನಂತರ ನಗರಿಗೋಪುರಕ್ಕೆ ಕರ್ನಾಟಕ ರಾಜ್ಯದ ಮುಜರಾಯಿ ಸಚಿವರೇ ರಾಮಲಿಂಗ ರೆಡ್ಡಿಯವರು ಬಂದು ಶಿಲಾನ್ಯಾಸ ಮಾಡುವಂಥ ಕಾರ್ಯಕ್ರಮ ಆಯಿತು. ಇವತ್ತು ಸಣ್ಣ ಪುಟ್ಟ ವ್ಯತ್ಯಾಸಗಳು, ಹೆಚ್ಚಿನ ಸುರಿಗೆ ಸಮುದ್ರ ಮಥನ ಆಗುವಾಗ ಸುರಿಗೆ ವಿಷ ಬರ್ತದೆ, ನಂತರ ಅಮೃತ ಬರ್ತದೆ ಅಂತ. ಹಾಗಾಗಿ ಎಲ್ಲವೂ ಕೂಡ ಸುಸೂತ್ರವಾಗಿ ಜೀರ್ಣೋದ್ಧಾರ ಸಮಿತಿಯ ಕೊಠಡಿಯ ಉದ್ಘಾಟನೆಗೋಸ್ಕರ ಇವತ್ತು ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವ. ಇವತ್ತು ಬರೇ ನಗರಿಗೋಪುರದ ಜೀರ್ಣೋದ್ಧಾರದ ಕೆಲಸ ಕಾರ್ಯಗಳು ಮಾತ್ರ ಅಲ್ಲ, ಇಡೀ ದೇವಾಲಯದ ಜೀರ್ಣೋದ್ಧಾರ ಕೆಲಸ ಕಾರ್ಯಕ್ಕೆ ಸಂಕಲ್ಪ ಮಾಡಿಕೊಂಡು ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಬೇಕು ಅನ್ನೋಂಥ ಅಡಿಯಲ್ಲಿ ಪರಮ ಪೂಜ್ಯ ಸ್ವಾಮೀಜಿಯವರ ದಿವ್ಯ ಆಶೀರ್ವಾದದಿಂದ ಇದಕ್ಕೆ ಚಾಲನೆ ಕೊಡುವಂಥ ಒಂದು ಕಾರ್ಯಕ್ರಮಕ್ಕೋಸ್ಕರ ನಾವು ಒಟ್ಟು ಸೇರಿದ್ದೇವೆ. ನಾನು ಮೊದಲೇ ಹೇಳಿದೆ, ಈ ದೇವಸ್ಥಾನ ಬಹಳ ಪುರಾತನ ಇತಿಹಾಸಮಯವಾದಂಥ ದೇವಸ್ಥಾನ. ಇದರ ಭಕ್ತಾಭಿಮಾನಿಗಳು ಅಪಾರವಾದಂಥ ಭಕ್ತಾಭಿಮಾನಿಗಳಿದ್ದಾರೆ.